ಏನಪ್ಪ ಅಂದ್ರೆ ಇವತ್ತು ವಿಶೇಷ ಅಂದರೆ ಇವತ್ತಿಂದು ವಿಶೇಷ ಅಂದರೆ ಮಶ್ರೂಮ್ ಚಿಲ್ಲಿ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಹೋಟೆಲಿದ್ದು? ಸರ್ ಫಸ್ಟಿಗೆ ನಾವು ಮಾಡಿದ್ದೆ, ಈಗ ಒಂದು 4-5 ತಿಂಗಳಾಯಿತು ಮಾಡಿ ರೀಸೆಂಟಾಗಿ. ಮೀಡಿಯಮ್ ಗಟ್ಟಿರಬೇಕು, ಮೀಡಿಯಮ್ ಕಟ್ಟಿರಬೇಕು, ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರ್ಬಾರ್ದು, ತೆಳುಗೂ ಇರ್ಬೋದು. ಈಗ ವೀಕ್ಷಕರೇ ಫ್ರೈ ಆಗಿದೆ. ನಾವು ಮಾಡ್ಕೊಂಡ್ರಂಥ ರೋಸ್ಟನ್ನು ಇದಕ್ಕೆ ಹಾಕೋಬೇಕು. ಆಹಾ, ಮಶ್ರೂಮ್ ಚಿಲ್ಲಿ ಹೇಗಿರುತ್ತಪ್ಪ ಅಂದರೆ ನೀವು ಒಂದ್ಸಲಿ ಶಿವಸಾಗರ ರೆಸ್ಟೋರೆಂಟ್ಗೆ ಬರಲೇಬೇಕು. ಹಾಯ್, ಹಲೋ, ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ನಾನು ಎಲ್ಲ ನಮ್ಮ ವೀಕ್ಷಕರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ಚಾನಲ್ನ ನೀವು ನೋಡ್ತಿದ್ದೀರಾ, ಕಮೆಂಟ್ಸ್ ಕೂಡ ಭಾಳ ಮಸ್ತಾಗಿ ಹಾಕ್ತಿದ್ದೀರಾ, ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಿದ್ದೀರಾ. ಮತ್ತೆ ಒಂದು ರಿಕ್ವೆಸ್ಟ್ ಅಂದರೆ ಎಷ್ಟು ಆದಷ್ಟು ನಿಮ್ಮ ಫ್ರೆಂಡ್ಸೇ ಆಗಲಿ, ನಿಮ್ಮ ಸ್ನೇಹಿತರೇ ಆಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಈ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಂತೇಳಿ ಫಾರ್ವರ್ಡ್ ಮಾಡಿ. ಯೂಟ್ಯೂಬಲ್ಲಿ ಚಾನಲ್ ಬರುತ್ತೆ, ಇನ್ಸ್ಟಾಗ್ರಾಮ್ ಕೂಡ ಚಾನಲ್ ಇದೆ, ಫೇಸ್ಬುಕ್ಕಲ್ಲಿ ಕೂಡ ಇದೆ. ನೇರವಾಗಿ ನೀವು ಅಡುಗೆ ಕಾರ್ಯಕ್ರಮವನ್ನು ಇದರಲ್ಲಿ ನೋಡಿಕೊಂಡು ನಿಮ್ಮ ಮನೇಲಿ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಏನಪ್ಪ ಅಂದರೆ ಇವತ್ತು ವಿಶೇಷ ಅಂದರೆ ಇವತ್ತಿಂದು ವಿಶೇಷ ಅಂದರೆ ಮಶ್ರೂಮ್ ಚಿಲ್ಲಿ. ಮಶ್ರೂಮ್ ಚಿಲ್ಲಿ ಹರಿಹರದ ಬೈಪಾಸಲ್ಲಿರುವ ಶಿವಸಾಗರ್ ರೆಸ್ಟೋರೆಂಟಲ್ಲಿ ಸಿಗುತ್ತಂತೆ. ತಡ ಮಾಡಿದೆ ಇವತ್ತು ನಾವು ಮಶ್ರೂಮ್ ಚಿಲ್ಲಿ ಫಟಾಫಟ್ ಹೇಗೆ ಮಾಡೋದನ್ನು ಇವ್ರ ಹತ್ರ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ಹೇಳಿ. ನಿಮ್ಮ ಹೋಟ್ಲಲ್ಲಿ ಮಶ್ರೂಮ್ ಚಿಲ್ಲಿನೂ ಸಿಗುತ್ತಂತೆ. ಹಾಂ ಸರ್, ಅದರ ಭಾಳ ಮಸ್ತಾಗಿ ಮಾಡ್ತೀರಂತೆ. ಮಾಡ್ಕೊಡ್ತೀವಿ. ಅದು ನಮ್ಮ ವೀಕ್ಷಕರು ಕೂಡ ಭಾಳ ಡಿಮ್ಯಾಂಡ್ ಮಾಡಿದ್ರು. ಹಾಂ ಸರ್ ಅದೇನೋ ಶಿವಸಾಗರ ರೆಸ್ಟೋರೆಂಟಲ್ಲಿನ ಮಶ್ರೂಮ್ ಚಿಲ್ಲಿ ಸಿಗುತ್ತಂತೆ, ದಯವಿಟ್ಟು ಅದೊಂದು ರೆಸಿಪಿ ತೋರಿಸಿ ಅಂತೇಳಿ ನಮ್ಮ ವೀಕ್ಷಕರು ರೆಕಮೆಂಡ್ಸ್ ಕೂಡ ಹಾಕಿದ್ದಾರೆ. ಹಾಂ, ಮಾಡ್ಕೊಡ್ತಾಳೆ ಸರ್. ಮಾಡಿಕೊಡ್ತೀರಾ? ಮೊದಲಿಗೆ ತಮ್ಮ ಪರಿಚಯ, ತಮ್ಮ ಹೆಸರು ಸರ್? ರಾಕೇಶ್. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಹೋಟೆಲಿದ್ದು? ಸರ್ ಫಸ್ಟಿಗೆ ನಾವು ಮಾಡಿದ್ದೆ, ಈಗ ಒಂದು 4-5 ತಿಂಗಳಾಯಿತು ಮಾಡಿ ರೀಸೆಂಟಾಗಿ. ಈಗ ತಡ ಮಾಡಿದೆ. ನಮ್ಮ ವೀಕ್ಷಕ ಭಾಳ ಅಂದರೆ ಭಾಳ ಕ್ಯೂರಿಯಾಸಿಟಿ ಇದ್ದಾರೆ. ಏನಪ್ಪ ಮಶ್ರೂಮ್ ಚಿಲ್ಲಿ ಮಾಡೋಂಥ ಸ್ಪೆಷಲ್ ಏನಿದೆ ಅಂತೇಳಿ ಕೇಳ್ತಿದ್ದಾರೆ. ದಯವಿಟ್ಟು ತಡ ಮಾಡಿದೆ. ಈಗ ಇದಕ್ಕೆ ಏನೇನು ಬೇಕು ಸಾಮಾನು ಅಂತ ನಿಮಗೆ ಹೇಳ್ತೀರಾ? ಹಾಂ, ಹೇಳ್ತೀವಿ. ಅಣಬೆ, ಕಾರ್ನ್ಫ್ಲವರ್, ಮೈದಾ ಹಿಟ್ಟು, ಟೊಮೆಟೊ ಸಾಸು, ಗ್ರೀನ್ ಚಿಲ್ಲಿ ಸಾಸ್, ಕಿಚನ್ ಕಿಂಗ್ ಮಸಾಲ, ಹೋಮ್ ಮೇಡ್ ಮಸಾಲ, ಖಾರದ ಪುಡಿ, ಉಪ್ಪು, ಕ್ಯಾಪ್ಸಿಕಮ್, ಕಸ್ತೂರಿ ಮೇಥಿ, ಈರುಳ್ಳಿ. ಕಾರ್ನ್ಫ್ಲವರು ಮೈದಾ ಹಾಕಿ ಕಲಿಸ್ಕೋಬೇಕು. 2 ಸ್ಪೂನು, ಇದು 3 ಸ್ಪೂನ್ ಹಾಕೋಬೇಕು, ಅದು 2 ಸ್ಪೂನ್ ಹಾಕೋಬೇಕು. ಓಕೆ. ಸ್ವಲ್ಪ ಉಪ್ಪು, ಸ್ವಲ್ಪ ಮೀಡಿಯಮ್ ಗಟ್ಟಿರಬೇಕು. ಮೀಡಿಯಮ್ ಗಟ್ಟಿರಬೇಕು, ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರ್ಬಾರ್ದು, ತೆಳುಗೂ ಇರ್ಬೋದು. ಆಮೇಲೆ ಮಶ್ರೂಮನ್ನು ಹಾಕೋಬೇಕು. ಈಗ ಕೋಟಿಂಗ್ ಮಾಡಿರೋಂತಹ ಮಶ್ರೂಮನ್ನು ಎಣ್ಣೆಯಲ್ಲಿ ಇವರು ಫ್ರೈ ಮಾಡ್ತಿದ್ದಾರೆ. ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ, ಕಡಿಮೆ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಇದು ಬಿಸಿ ಮಾಡ್ಕೋಬೇಕು ನೀವು. ಹಾಗಾದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಮೊದಲನೇ ಹಂತ ಇದು. ಮೊದಲನೇ ಹಂತದಲ್ಲಿ ಮಶ್ರೂಮನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫುಲ್ ರೋಸ್ಟ್ ಆಗಬೇಕು, ನಾರ್ಮಲ್ ರೋಸ್ಟ್? ಫುಲ್ ರೋಸ್ಟ್ ಆದರೆ ಚೆನ್ನಾಗಿ ಅಲ್ಲ, ರೋಸ್ಟ್ ಆದರೆ ಕ್ರಿಸ್ಪಿಯಾಗಿ ಬರುತ್ತೆ. ಮಶ್ರೂಮ್ ಚಿಲ್ಲಿ ಬಿಟ್ಟು ಮತ್ತೆ ಸ್ಪೆಷಲ್ ಮಾಡ್ತೀರಾ? ಪನ್ನೀರ್ ಪೇಪರ್ ಡ್ರೈ ಮಾಡಿಕೊಡ್ತೀವಿ. ಮತ್ತೆ ಮಶ್ರೂಮ್ ಪೇಪರ್ ಡ್ರೈ, ಮಶ್ರೂಮ್ ಪೇಪರ್ ಚಿಲ್ಲಿ, ಮತ್ತೆ ಪನ್ನೀರ್ ಪೇಪರ್ ಡ್ರೈ, ಪನ್ನೀರ್ ಮಂಚೂರಿ, ಪನ್ನೀರ್ 65, ಪನ್ನೀರ್ ಪಕೋಡ. ರೈಸಲ್ಲಿ ಪನ್ನೀರ್ ರೈಸ್ ಇದೆ, ಮಸಾಲ ರೈಸು, ಜೀರಾ ರೈಸು, ಫ್ರೈಡ್ ರೈಸು, ಗೀ ರೈಸು, ಟೊಮಟೊ ರೈಸು, ಆನಿಯನ್ ಚಿಲ್ಲಿ ಫ್ರೈಡ್ ರೈಸು, ವೆಜ್ ಬಿರಿಯಾನಿ, ಪಾಲಕ್ ರೈಸ್. ಇದು ಪಕ್ಕ ವೆಜ್ ಹೋಟೆಲ್, ನಾನ್ ವೆಜ್ ಸಿಗುತ್ತೆ ಇಲ್ಲಿ? ವೆಜ್. ಆನಂತರ ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕೋಬೇಕು. ಹಾಂ. ಮತ್ತು ಇಲ್ಲಿ ನಿಮ್ಮ ಹೋಟ್ಲಿಗೆ ಯಾರು ಸ್ಪೆಷಲಾಗಿ ಬಂದಾರ ಸರ್? ಯಾರು ಸ್ಪೆಷಲಾಗಿ ಅಂತ ಐಕಾನ್ಸ್ ಆ್ಯಕ್ಟ್ರೆಸ್ ಆಗಲಿ, ಫಿಲಿಮ್ ಆ್ಯಕ್ಟ್ರೆಸ್ ಬೈಪಾಸ್ ಮೇಲೆ ಬಂದೇ ಬರ್ತಾರೆ? ಬರ್ತಿರ್ತಾರೆ ಸರ್ ಅಂತ ಜಸ್ಟ್ ಅಬ್ಸರ್ವ್ ಮಾಡಿರಲ್ಲ. ಹಾಂ, ನಿಮ್ಮ ಹತ್ರದಲ್ಲಿ ನೀವು ಇರ್ತೀರಾ? ನಮ್ಮ ಹತ್ರ ನಮ್ಮ ಕೆಲಸ ಆಯ್ತಾ? ಫ್ರೈ ಆಯ್ತಾ ಈಗ? ಈಗ ವೀಕ್ಷಕರೇ ಫ್ರೈ ಆಗಿದೆ.
ಬಾಣಲೆ ತೊಗೊಂಡಿದ್ದೀವಿ. ಈಗ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಈಗ ಏನು ಹಾಕಿದ್ರಿ? ಈರುಳ್ಳಿ. ನೋಡಿ ವೀಕ್ಷಕರೇ, ಈರುಳ್ಳಿ ಈಗ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಕಸ್ತೂರಿ ಮೆಂತ್ಯ, ಚಿಕನ್ ಮಸಾಲ, ಗರಂ ಮಸಾಲ, ಕಿಚನ್ ಕಿಂಗ್. ನಾವು ಮಾಡೋಂಥ ಸ್ಪೆಷಲ್ ಐಟಮ್ಸ್ ಇದು, ಮನೆಯಲ್ಲೇ ಮಾಡಿಸಿರ್ತೀವಿ. ಚಿಲ್ಲಿ ಸಾಸ್. ಈಗ ಚಿಲ್ಲಿಗೆ ಸಾಸ್ ಕೂಡ ಹಾಕಿದ್ದಾರೆ. ಟೊಮೆಟೊ ಸಾಸ್ ಕೂಡ ಹಾಕಿಬಿಟ್ರು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಜಾಸ್ತಿ. ಖಾರ ಪುಡಿ ಜಾಸ್ತಿ ಇರಬೇಕಾ? ಹಾಂ, ಸ್ವಲ್ಪ ನೋಡಿ ಚಿಲ್ಲಿ ಅಲ್ಲ, ಖಾರ ಮುನ್ನು ಇಟ್ಟಿರಕ್ಕಲ್ಲ. ಜಾಸ್ತಿ ಗಟ್ಟಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ವೆನಿಗರ್ ಇದ್ದರೆ ವೆನಿಗರ್ ಹಾಕೋಬೋದು. ಏನು ನೋಡಿ ವೀಕ್ಷಕರೇ, ಬೇಕಾದರೆ ನೀವು ಇದರಲ್ಲಿ ವಿನೆಗರ್ ಹಾಕ್ಕೋಬೋದು ಅಥವಾ ಹಾಕಲೇ ಇರ್ಬೋದು, ಅದು ನಿಮ್ಮ ಆಪ್ಷನಲ್ಲು ಬಿಟ್ಟಿದ್ದು. ಆಮೇಲೆ ಮಾಡ್ಕೊಂಡಂಥ ರೋಸ್ಟನ್ನು ಇದಕ್ಕೆ ಹಾಕೋಬೇಕು. ಮಶ್ರೂಮ್ ಚಿಲ್ಲಿ ಈಗ ರೆಡಿ ಆಗಿದೆ. ಈಗ ಪ್ಲೇಟಿಂಗ್ ಮಾಡೋ ಸಮಯ. ಬನ್ನಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನೀವು ಇಲ್ಲಿವರೆಗೂ ನೋಡಿದಿರಿ. ಈಗ ನಮ್ಮ ರಾಕೇಶ್ ಸರ್ ಅವರು ಮಸ್ತಾಗಿರುವಂಥ ಒಂದು ಮಶ್ರೂಮ್ ಚಿಲ್ಲಿ ಮಾಡಿ ತೋರಿಸಿದ್ದಾರೆ. ರಾಕೇಶ್ ಸರ್ ಅವರು, ಹಾಂ ಸರ್, ಈಗ ನೀವು ಮಾಡಿದ್ದು ನಾವು ಸ್ಟೆಪ್ಸ್ ನೋಡಿದ್ವಿ, ಹೌದು ಸರ್, ಮಸ್ತಾಗಿತ್ತು. ನಮ್ಮ ವೀಕ್ಷಕರು ನೋಡ್ತಾರೆ, ಅವ್ರು ಮಾಡಿ ನಿಮಗೆ ಹೇಳ್ತಾರೆ ಹೇಗೆ ಅಂತೇಳಿ. ಈಗ ಟೇಸ್ಟ್ ಮಾಡೋ ಸಮಯ, ಟೇಸ್ಟ್ ಮಾಡೋಣ. ಹಾಂ, ಸ್ಟಾರ್ಟಿಂಗ್ ಏನು ಮಾಡ್ಕೊಂಡು ಗೊತ್ತಾಗ್ತಿಲ್ಲ, ಬಾಯಲ್ಲಿ ನೀರು ಬರ್ತಿದೆ, ಆ ವಾಸನೆ ಘಮ 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 ಅಂತಿದೆ. ಈಗ ತಿಂದು ನೋಡೋಣ. ಆಹಾ, ವೀಕ್ಷಕರೇ, ಮಶ್ರೂಮ್ ಚಿಲ್ಲಿ ಹೇಗಿರುತ್ತಪ್ಪ ಅಂದರೆ, ನೀವು ಒಂದ್ಸಲಿ ಶಿವಾಸ್ ಸಾಗರ ರೆಸ್ಟೋರೆಂಟ್ಗೆ ಬರಲೇಬೇಕು. ಇಲ್ಲಪ್ಪ ಅಂದರೆ ಈ ಒಂದು ನೀವು ಡಿಶನ್ನು ಮಿಸ್ ಮಾಡ್ಕೊಳ್ತೀರಾ. ನೀವು ಮನೇಲಿ ಟ್ರೈ ಮಾಡಿ ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಅಂತೇಳಿ. ಇಲ್ಲಿವರೆಗೂ ನೋಡಿದ್ದೀರಾ ಹೇಗೆ ಮಾಡ್ತಾರೆ ಅಂತೇಳಿ. ಈಗ ನೀವು ಕೂಡ ಅಷ್ಟೇ ಮಾಡಬೇಕಾಗಿರೋದು. ಬೇರೆದಾಗ ಮಾಡಿಬಿಟ್ರೆ ನಾವೇನು ತಿಂತಿದ್ದೀವಲ್ಲ, ಟೇಸ್ಟ್ ಸೇಮ್ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ನಿಮ್ಮ ಹೋಟೆಲಿನ ಅಡುಗೆಯ ಒಂದು ರೆಸಿಪಿಯನ್ನು ನಮ್ಮ ಚಾನಲಲ್ಲಿ ತೋರಿಸ್ಬೇಕಂದ್ರೆ ನೀವು ಕೆಳಕಂಡ ನಂಬರಿಗೆ ದಯವಿಟ್ಟು ಫೋನ್ ಮಾಡಿ. ನಾವು ನಿಮ್ಮ ಹೋಟ್ಲಿಗೆ ಬರ್ತೇವೆ, ನೀವು ಮಾಡಿರೋಂಥ ಅಡುಗೆಯನ್ನು ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ತೇವೆ ಅಂತ ಹೇಳ್ತಾ, ಬರುವ ಸಂಚಿಕೆಯಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ಸ್.